ನಮಸ್ತೆ ಮಕ್ಕಳೇ, ನನ್ನ ಹೆಸರು ಜಾನ್ ರೊನಾಲ್ಡ್ ಡಿಸೋಜಾ. ನಾನು ಸರಕಾರಿ ಪ್ರೌಢಶಾಲೆ ಮೂಡುಮಾರ್ನಾಡು, ಮೂಡುಬಿದಿರೆ ವಲಯ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತೆಲ್ಲರೂ ನೀವು ಶಾಲೆಗೆ ಬಂದಿದ್ದೀರಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಕೆಲಸಕ್ಕೆ ಹೋಗಿದ್ದಾರಲ್ವಾ? ಹಾಂ. ದಿನೇಶ, ನಿನ್ನ ತಾಯಿ ನಿನ್ನ ತಂದೆ ಏನು ಕೆಲಸ ಮಾಡ್ತಾರೆ? ಕೂಲಿ ಕೆಲಸಕ್ಕೆ ಹೋಗಿದ್ದಾರಾ? ಸರಿ. ನಿತೇಶ, ನಿನ್ನ ತಾತನ ಅಂಗಡಿ ಇದೆಯಲ್ವಾ? ನಿನ್ನ ತಾತ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ? ಸರಿ. ಈಗ ನಿತೇಶನ ತಾತ, ನಿತೇಶ ಹೇಳಬೇಕೀಗ, ನಿತೇಶನ ತಾತ ಅಂಗಡಿ ಮಾಡಿ ಎಷ್ಟು ವರ್ಷ ಆಯಿತು? 5 ವರ್ಷ ಅಲ್ವಾ? ನಿತೇಶನ ತಾತ ಅಂಗಡಿ ಮಾಡಲಿಕ್ಕೆ ತುಂಬ ಹಣ ಬೇಕಾಯ್ತಲ್ವಾ? ನಿನ್ನ ತಾತ ಎಲ್ಲಿಂದ ಹಣವನ್ನು ತಂದರು? ಅಷ್ಟು ಹಣ ನಿನ್ನ ತಾತನ ಹತ್ರ ಇತ್ತಾ? ಇಲ್ಲ ಅಲ್ವಾ? ಎಲ್ಲಿಂದ ತಂದರು? ಬ್ಯಾಂಕಿನಿಂದ ತಂದ್ರಾ? ಬ್ಯಾಂಕಿನಿಂದ ಲೋನನ್ನು ತಂದರು. ಪ್ರಣಾಮ್, ನಿನ್ನ ತಂದೆ ಏನು ಕೆಲಸ ಮಾಡ್ತಾರೆ? ರಿಕ್ಷಾ ಬಿಡ್ತಾರೆ ಅಲ್ವಾ? ರಿಕ್ಷಾ ಯಾವಾಗ ತಗೊಂಡದ್ದು? ಕಳೆದ ವರ್ಷ. ಈಗ ಹೊಸ ರಿಕ್ಷಾ ತರಲಿಕ್ಕೆ ನಿನ್ನ ತಂದೆ ಹತ್ರ ಅಷ್ಟು ಹಣ ಇತ್ತಾ? ಇರಲಿಲ್ಲ ಅಲ್ವಾ? ಯಾರು ಹಣವನ್ನು ಕೊಟ್ಟರು? ಪ್ರಣಾಮ್, ನಿನ್ನ ತಂದೆಗೆ ಹಣ ಎಲ್ಲಿಂದ ಸಿಕ್ಕಿತು? ಬ್ಯಾಂಕಿನಿಂದ ಸಾಲ ತಂದ್ರಾ? ವೆರಿ ಗುಡ್. ಹಾಗಾದರೆ ನಮಗೆ ಹಣ ಬೇಕಾದಾಗ ನಾವು ಎಲ್ಲಿಂದ ತರ್ತೇವೆ? ಬ್ಯಾಂಕಿನಿಂದ ತರ್ತೇವೆ. ಮಕ್ಕಳೇ, ನಮ್ಮ ಹತ್ರ ಹಣ ತುಂಬ ಇದ್ದರೆ ನಾವು ಏನು ಮಾಡ್ತೇವೆ? ಮನೆಯಲ್ಲಿ ಇಟ್ಕೊಳ್ತೇವಾ? ಇಲ್ಲ ಅಲ್ವಾ? ಏನು ಮಾಡ್ತೇವೆ? ಬ್ಯಾಂಕಿನಲ್ಲಿ ಕೊಂಡೋಗಿ ಇಡ್ತೇವೆ. ಮನೇಲಿಟ್ರೆ ಏನಾಗ್ತದೆ? ಕಳ್ಳರು ಬರ್ತಾರೆ, ಕದೀತಾರೆ ಅಲ್ವಾ? ಹಾಗಾದರೆ ನಮಗೆಲ್ಲರಿಗೂ ಬ್ಯಾಂಕ್ ಬೇಕಲ್ವ ಮಕ್ಕಳೇ? ನೀವು ಸಹ ಬ್ಯಾಂಕಿಗೆ ಯಾವತ್ತಾದರೂ ಹೋಗಿದ್ದೀರಾ ಮಕ್ಕಳೇ? ಯಾವಾಗ ಹೋಗಿದ್ದೀರಿ? ನಿಮಗೆ ವಿದ್ಯಾರ್ಥಿ ವೇತನ ಬಂದಾಗ ಹೋಗಿದ್ದೀರಲ್ವಾ? ಬ್ಯಾಂಕಿನಲ್ಲಿ ವಿದ್ಯಾರ್ಥಿ ವೇತನ ಪಡೀಲಿಕ್ಕೆ ಅಕೌಂಟನ್ನು ಮಾಡುವಾಗ ಬ್ಯಾಂಕಿಗೆ ಹೋಗಿದ್ದೀರಲ್ವಾ? ಹಾಂ, ನೆನಪಾಯಿತು, ಒಳ್ಳೆಯದಾಯಿತು. ಈಗ ಬ್ಯಾಂಕಿನಿಂದ ನಮಗೆ ತುಂಬ ಪ್ರಯೋಜನ ಇದೆ. ನಾವು ಈ ಬ್ಯಾಂಕಿನಿಂದ ಏನೆಲ್ಲ ಪ್ರಯೋಜನ ಇದೆ, ಬ್ಯಾಂಕಿನ ವ್ಯವಹಾರವನ್ನು ಹೇಗೆಲ್ಲ ಮಾಡಬಹುದು ಎಂಬುದರ ಬಗ್ಗೆ ಇವತ್ತು ತಿಳಿದುಕೊಳ್ಬೇಕು. ಮಕ್ಕಳೇ, ನಿಮಗೆ ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅಂತ ಒಂದು ಪಾಠ ಇದೆ. ಅದನ್ನು ನಾವು ಕಲಿತುಕೊಳ್ಬೇಕು. ವ್ಯವಹಾರ ಅಧ್ಯಯನದ 1ನೇ ಅಧ್ಯಾಯ ಬ್ಯಾಂಕ್ ವ್ಯವಹಾರಗಳು. ಮಕ್ಕಳೇ, ಹಾಗಾದರೆ ನಾವು ಇವತ್ತು ಈ ಪಾಠದಲ್ಲಿ ಏನೆಲ್ಲ ವಿಷಯಗಳನ್ನು ಕಲ್ತ್ಕೊಳ್ತೇವೆ? ಒಂದನೇದಾಗಿ, ಬ್ಯಾಂಕ್ ಅಂದರೆ ಏನು? ಬ್ಯಾಂಕಿನ ಅರ್ಥ. ಬ್ಯಾಂಕಿನಿಂದ ನಮ್ಮ ದೇಶದ ಆರ್ಥಿಕ ಪ್ರಗತಿ ಹೇಗೆ ಆಗ್ತದೆ? ಬ್ಯಾಂಕಿನ ಗುಣಲಕ್ಷಣಗಳು ಏನು? ಬ್ಯಾಂಕಿನ ಕಾರ್ಯಗಳು ಏನು? ಬ್ಯಾಂಕಿಗೂ ನಮಗೂ ಇರುವ ಸಂಬಂಧ ಏನು? ಇದರ ಬಗ್ಗೆ ಇವತ್ತು ನಾವು ಕಲ್ತ್ಕೊಳ್ತೇವೆ. ಹಾಗಾದರೆ ಮಕ್ಕಳೇ, ಈಗ ನಾವು ಮೊದಲು ಬ್ಯಾಂಕ್ ಎಂದರೇನು ಅಂತ ತಿಳಿದುಕೊಳ್ಳುವ.
ಈಗ ನಾವು ಶಾಲೆಯಲ್ಲಿ ಕಲ್ತ್ಕೊಳ್ತೇವೆ. ಶಾಲೆ ಒಂದು ಸಂಸ್ಥೆ ಅಲ್ವಾ ಮಕ್ಕಳೇ? ಶಾಲೆ ಎಂಥ ಸಂಸ್ಥೆ ಪ್ರಮೀಳಾ? ಶಾಲೆ ಎಂಥ ಸಂಸ್ಥೆ? ಅದೊಂದು ಸಂಸ್ಥೆ ಅಲ್ವಾ? ಎಂಥ ಸಂಸ್ಥೆ ಆಗಿರ್ಬೋದು? ಅದು ಒಂದು ಶೈಕ್ಷಣಿಕ ಸಂಸ್ಥೆ. ನಿತೇಶನ ತಾತ ಅಂಗಡಿ ಇಟ್ಟಿದ್ದಾರಲ್ವಾ, ಅದು ಎಂಥ ಸಂಸ್ಥೆ? ಅದು ಶೈಕ್ಷಣಿಕ ಸಂಸ್ಥೆಯಾ? ಅಲ್ಲ ಅಲ್ವಾ ಮಕ್ಕಳೇ? ಅದು ಯಾವ ಸಂಸ್ಥೆ? ಅದು ಯಾರು ಹೇಳ್ತೀರಿ? ವ್ಯವಹಾರದ ಸಂಸ್ಥೆ, ವ್ಯಾಪಾರ ಸಂಸ್ಥೆ. ಬ್ಯಾಂಕ್ ಎಂಥ ಸಂಸ್ಥೆ? ಬ್ಯಾಂಕ್ ಹಣದ ವ್ಯವಹಾರದ ಸಂಸ್ಥೆ. ಬ್ಯಾಂಕ್ ಹಣದ ವ್ಯವಹಾರದ ಸಂಸ್ಥೆ, ಅಥವಾ ಇದನ್ನು ನಾವು ಹಣಕಾಸಿನ ಸಂಸ್ಥೆ ಎಂದು ಕರೆಯುತ್ತೇವೆ. ಹಾಗಾದರೆ ಮಕ್ಕಳೇ, ಬ್ಯಾಂಕಿಗೆ ಹಣದ ವ್ಯವಹಾರ ಮಾಡುವುದರಿಂದ ಲಾಭ ಆಗಬೇಕಲ್ಲ ಮಕ್ಕಳೇ? ಬ್ಯಾಂಕಿಗೆ ಹೇಗೆ ಲಾಭ ಬರ್ತದೆ ಮಕ್ಕಳೇ? ಬ್ಯಾಂಕ್ನಲ್ಲಿ ಏನೆಲ್ಲ ವ್ಯವಹಾರ ನಡೀತದೆ? ನಿಮ್ಮ ತಂದೆ ತಾಯಿ ಅಗತ್ಯ ಬಿದ್ದರೆ ಬ್ಯಾಂಕಿಗೆ ಹೋಗಿ ಸಾಲ ತರ್ತಾರೆ. ಬ್ಯಾಂಕಿನವರು ಸಾಲವನ್ನು ಎಲ್ಲಿಂದ ಕೊಡ್ತಾರೆ ಮಕ್ಕಳೇ? ಅವರ ಹತ್ರ ಹಣ ಬೇಕಲ್ವ ಮಕ್ಕಳೇ? ಹೇಳಿ ನೋಡುವ, ಯಾರು ಹೇಳ್ತೀರಿ? ಬ್ಯಾಂಕಿಗೆ ಹಣ ಎಲ್ಲಿಂದ ಬರ್ತದೆ ಹೇಳಿ? ಯಾರ ಹತ್ರ ಹಣ ತುಂಬ ಉಂಟಾ ಅವರೇನು ಮಾಡ್ತಾರೆ? ಬ್ಯಾಂಕಿಗೆ ಕೊಂಡೋಗಿ ಹಣವನ್ನು ಠೇವಣಿ ಇಡ್ತಾರೆ. ಅವರಿಗೆ ಬ್ಯಾಂಕು ಬಡ್ಡಿ ಕೊಡ್ತದೆ. ಬ್ಯಾಂಕಿನವರು ಏನು ಮಾಡ್ತಾರೆ? ಹಣದಿಂದ ಹೆಚ್ಚಿನ ಬಡ್ಡಿಗೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ಸಾಲವನ್ನು ಕೊಡ್ತಾರೆ. ಈ ವ್ಯವಹಾರವನ್ನು ಮಾಡುವ ಸಂಸ್ಥೆಯೇ ಬ್ಯಾಂಕ್. ಹಾಗಾದರೆ ಬ್ಯಾಂಕಿನವರು ಅಗತ್ಯ ಬಿದ್ದವರಿಗೆ ಎಲ್ಲಿಂದ ಸಾಲವನ್ನು ಕೊಡ್ತಾರೆ? ಯಾರ ಹತ್ರ ಹಣ ಉಂಟೋ ಅವರು ಹಣವನ್ನು ಬ್ಯಾಂಕ್ನಲ್ಲಿ ಇಡ್ತಾರಲ್ವಾ, ಆ ಹಣದಿಂದ ಅಗತ್ಯ ಬಿದ್ದವರಿಗೆ ಸಾಲವನ್ನು ಕೊಡ್ತಾರೆ. ಅಂದರೆ ಬ್ಯಾಂಕು ಒಂದು ವಿನಿಮಯ ಮಾಡುವಂತಹ ಒಂದು ಜಾಗ ಇದ್ದ ಹಾಗೆ, ಎಕ್ಸ್ಚೇಂಜ್ ಮಾಡುವಂಥ ಒಂದು ಜಾಗ ಇದ್ದ ಹಾಗೆ. ಹಣ ಇದ್ದವರು ಬ್ಯಾಂಕ್ನಲ್ಲಿ ಇಡ್ತಾರೆ, ಬೇಕಾದವರು ಸಾಲ ತಗೊಳ್ತಾರೆ. ಅದು ವಿನಿಮಯ ಮಾಡುವಂಥ ಒಂದು ಜಾಗ ಇದ್ದ ಹಾಗೆ. ಆದ್ದರಿಂದ ಈ ಬ್ಯಾಂಕ್ ಎಂಬುದು ಒಂದು ಮೇಜು ಇದ್ದ ಹಾಗೆ, ಒಂದು ಬೆಂಚು ಇದ್ದ ಹಾಗೆ. ವಿನಿಮಯ ಮಾಡುವಂಥ ಒಂದು ಮೇಜು, ವಿನಿಮಯ ಮಾಡುವಂಥ ಒಂದು ಬೆಂಚು. ಬ್ಯಾಂಕ್ ಎಂಬ ಶಬ್ದ ಹೇಗೆ ಬಂದಿದೆ ಎಂದು ಗೊತ್ತಾ ಮಕ್ಕಳೇ? ಬ್ಯಾಂಕ್ ಅಂದರೆ ಇದು ಇಟಾಲಿಯನ್ ಭಾಷೆಯ ಬ್ಯಾಂಕೋ, ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಶಬ್ದದಿಂದ ಬಂದಿದೆ. ಫ್ರೆಂಚ್ ಭಾಷೆಯ, ಇದು ಇಟಾಲಿಯನ್ ಭಾಷೆ, ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಶಬ್ದದಿಂದ ನಾವು ಈಗ ಕರೀತಾ ಇರುವಂಥ ಬ್ಯಾಂಕ್ ಎಂಬ ಪದ ಬಂದಿದೆ. ಹಾಗಂದರೆ ಈ ಶಬ್ದದ ಅರ್ಥ ಏನು ಮಕ್ಕಳೇ? ವಿನಿಮಯದ ಬೆಂಚು ಅಥವಾ ವಿನಿಮಯ ಮಾಡುವಂಥ ಒಂದು ಮೇಜು ಎಂಬುದು ಈ ಪದದ ಅರ್ಥ. ಹಾಗಾದರೆ ಬ್ಯಾಂಕಿಂಗ್ ಕಂಪನಿ ಅಂದರೆ ಏನು ಮಕ್ಕಳೇ? ಬ್ಯಾಂಕಿಂಗ್ ಕಂಪನಿ ಅಂದರೆ ಹಣದ ವ್ಯವಹಾರ ಮಾಡುವ, ತಮ್ಮಲ್ಲಿ ಇಡುಗಂಟಾಗಿ ಇಟ್ಟಿರುವ ಹಣವನ್ನು ಸಾಲವಾಗಿ ಕೊಡುವಂಥ ಸಂಸ್ಥೆ.
ಈ ಸಂಸ್ಥೆಗೆ ಬ್ಯಾಂಕಿಂಗ್ ಕಂಪನಿ ಅಂತ ಹೇಳ್ತೇವೆ. ಏನು ಮಕ್ಕಳೇ, ಬ್ಯಾಂಕಿಂಗ್ ಕಂಪನಿ ಅಂದರೆ ಹಣದ ವ್ಯವಹಾರ ಮಾಡುವ, ಅಂದರೆ ತಮ್ಮಲ್ಲಿ ಇಡುಗಂಟಾಗಿ ಇಟ್ಟಿರುವ ಹಣವನ್ನು ಬೇರೆಯವರಿಗೆ ಸಾಲವಾಗಿ ಕೊಡುವಂತಹ ಒಂದು ಸಂಸ್ಥೆ. ಬ್ಯಾಂಕಿಂಗ್ ಮಾಡುವುದಂದರೆ ಏನು ಮಕ್ಕಳೇ? ಬ್ಯಾಂಕಿಂಗ್ ಮಾಡುವುದಂದರೆ ಬ್ಯಾಂಕಿನಲ್ಲಿರುವ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವುದು. ಬ್ಯಾಂಕಿನಲ್ಲಿ ನಮಗೆ ಹಲವಾರು ಸೇವೆಗಳು ಸಿಗ್ತವೆ. ಈ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವುದೇ ಬ್ಯಾಂಕಿಂಗ್. ಬ್ಯಾಂಕಿನಲ್ಲಿ ಸಿಗುವಂತಹ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಬ್ಯಾಂಕಿಂಗ್ ಎಂದು ನಾವು ಕರೀತೇವೆ. ಹಾಗಾದರೆ ತುಂಬ ಹಿಂದಿನ ವರ್ಷಗಳಲ್ಲಿ ಬ್ಯಾಂಕ್ ಎಂಬುದು ಇರಲಿಲ್ಲ. ಸುಮಾರು 200 ವರ್ಷದ ಹಿಂದೆ ಬ್ಯಾಂಕ್ ಎಂಬುದು ವ್ಯವಸ್ಥೆ ಹುಟ್ಟಿಕೊಂಡಿತು. ಬ್ಯಾಂಕುಗಳು ದೇಶದ ಆರ್ಥಿಕ ಪ್ರಗತಿಗೆ ಅಗತ್ಯವೋ? ಅಗತ್ಯ ಅಲ್ವಾ ಮಕ್ಕಳೇ? ಈಗ ಪ್ರಣಾಮ್ನ ತಂದೆ ರಿಕ್ಷಾ ತಗೊಂಡದ್ದು ಹೇಗೆ ಅಂತ ಹೇಳಿದ್ರಲ್ವಾ? ಹೇಗೆ ತಗೊಂಡದ್ದು? ಬ್ಯಾಂಕಿನಿಂದ ಸಾಲವಾಗಿ ತಂದು ರಿಕ್ಷಾವನ್ನು ತಗೊಂಡದ್ದು, ಹೌದಲ್ವ ಮಕ್ಕಳೇ? ನಿತೇಶನ ತಾತನಿಗೆ ಅಂಗಡಿ ಮಾಡಲಿಕ್ಕೆ ಸಹಾಯ ಮಾಡಿದ್ದು ಯಾರು ಮಕ್ಕಳೇ? ಬ್ಯಾಂಕಿನವರು. ಒಂದು ವೇಳೆ ಸಾಲ ಸಿಗದೇ ಹೋಗಿದ್ದಿದ್ರೆ ಅವರು ಕೂಲಿ ಕೆಲಸ ಮಾಡಬೇಕಾಗಿತ್ತು, ಉದ್ಯೋಗ ಇರ್ತಿರಲಿಲ್ಲ, ಸಂಪಾದನೆ ಇರ್ತಿರಲಿಲ್ಲ. ಅವರು ಇವತ್ತು ತುಂಬ ಸಂಪಾದನೆ ಮಾಡಲಿಕ್ಕೆ ಕಾರಣ ಯಾರು ಮಕ್ಕಳೇ? ಬ್ಯಾಂಕ್ ಅಲ್ವಾ ಮಕ್ಕಳೇ? ಆದ್ದರಿಂದ ನಮ್ಮ ದೇಶದ ಆರ್ಥಿಕ ಪ್ರಗತಿಗೆ ಏನು ಬೇಕು? ಬ್ಯಾಂಕ್ ಬೇಕು. ಬ್ಯಾಂಕ್ ಏನು ಮಾಡ್ತದೆ? ಕೈಗಾರಿಕೆಗಳಿಗೆ, ವ್ಯಾಪಾರ ಸಂಸ್ಥೆಗಳಿಗೆ, ಎಲ್ಲ ರೀತಿಯ ಜನರಿಗೆ ಬೇಕಾದ ಪ್ರಗತಿಗೆ ಬೇಕಾದ ಹಣವನ್ನು ಸಾಲವಾಗಿ ಕೊಡ್ತದೆ. ದೇಶದ ಆರ್ಥಿಕ ಪ್ರಗತಿ ವೇಗವಾಗಿ ನಡೆಯುವಂತೆ ನೋಡಿಕೊಳ್ತದೆ. ಆದ್ದರಿಂದ ನಮಗೆ ಬ್ಯಾಂಕಿಂಗ್ ವ್ಯವಸ್ಥೆ ಬೇಕಲ್ವ ಮಕ್ಕಳೇ? ಹಾಗಾದರೆ ಬ್ಯಾಂಕ್ ಮತ್ತೆ ಏನು ಮಾಡ್ತದೆ? ದೇಶದ ಆರ್ಥಿಕ ಪ್ರಗತಿಯಾಗಲಿಕ್ಕೆ ವಿದೇಶಿ ವಿನಿಮಯದ ವ್ಯವಹಾರವನ್ನು ಮಾಡ್ತದೆ. ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ವಸ್ತುಗಳು ಆಮದಾಗಬೇಕು. ಆಮದಾಗಬೇಕಾದ್ರೆ ನಮ್ಮ ದೇಶದ ಹಣವನ್ನು ಅವರಿಗೆ ಕೊಟ್ಟರೆ ಅವರು ತಗೊಳ್ಳೋದಿಲ್ಲ. ಅವರಿಗೆ ಡಾಲರ್ ರೂಪದಲ್ಲಿ ಹಣವನ್ನು ಕೊಡಬೇಕು. ನಮ್ಮ ರೂಪಾಯಿ ಬದಲಿಗೆ ಡಾಲರ್ ರೂಪದಲ್ಲಿ ಅವರಿಗೆ ಹಣವನ್ನು ಕೊಡಬೇಕು. ವಿದೇಶಿ ವಿನಿಮಯ. ನಮ್ಮ ಭಾರತದ ರೂಪಾಯಿಯನ್ನು ಡಾಲರಿಗೆ ಪರಿವರ್ತನೆ ಮಾಡಿ ವಿದೇಶಿ ವ್ಯಾಪಾರ ಮಾಡುವಂತೆ ನೋಡಿಕೊಳ್ತದೆ. ನಮ್ಮ ದೇಶದ ಜನರು ತುಂಬ ಉಳಿತಾಯ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡೋದು ಯಾರು ಮಕ್ಕಳೇ? ಬ್ಯಾಂಕ್. ನಿಮ್ಮ ತಂದೆ ತಾಯಿ ದುಡಿದ ಹಣವನ್ನು ಎಲ್ಲಿ ಇಡ್ತಾರೆ ಮಕ್ಕಳೇ? ಬ್ಯಾಂಕಿನಲ್ಲಿ ಇಡ್ತಾರೆ. ಉಳಿತಾಯ ಆಗ್ತದೆ. ಉಳಿತಾಯ ಆದರೆ ನಮಗೆ ಒಳ್ಳೆಯದಾ ಕೆಟ್ಟದ ಮಕ್ಕಳೇ? ಒಳ್ಳೆಯದಲ್ಲ ಮಕ್ಕಳೇ? ನಾವು ಪ್ರಗತಿ ಹೊಂದ್ತೇವೆ. ನಾವು ಉಳಿತಾಯ ಮಾಡಿದರೆ ಮುಂದಿನ ದಿವಸ ನಮಗೆ ಅಗತ್ಯ ಬಿದ್ದಾಗ ಹಣ ಇರ್ತದೆ ಬ್ಯಾಂಕಿನಲ್ಲಿ, ಅಲ್ವಾ ಮಕ್ಕಳೇ? ಆದ್ದರಿಂದ ದೇಶ ಪ್ರಗತಿ ಆಗಬೇಕಾದ್ರೆ ಬ್ಯಾಂಕುಗಳು ತುಂಬ ಬೇಕು. ಇಡೀ ದೇಶದ ಎಲ್ಲ ಭಾಗಗಳಲ್ಲಿ ಬ್ಯಾಂಕಿನ ಶಾಖೆಗಳು ಇರಬೇಕು ಮಕ್ಕಳೇ. ಹಾಗಾದರೆ ಮಕ್ಕಳೇ, ಬ್ಯಾಂಕಿನ ಗುಣಲಕ್ಷಣಗಳು ಏನು ಅಂತ ನಾವು ಇವತ್ತು ತಿಳ್ಕೊಳ್ಳುವ. ಬ್ಯಾಂಕಿಗೆ ಏನೆಲ್ಲ ಲಕ್ಷಣಗಳು ಉಂಟು? ಮೊದಲನೇದಾಗಿ, ಬ್ಯಾಂಕು ಎಂತಹ ವಹಿವಾಟನ್ನು ಮಾಡ್ತದೆ? ಎಂತಹ ವಹಿವಾಟನ್ನು ಮಾಡ್ತದೆ ದಿನೇಶ? ಏನು ವಹಿವಾಟು ಮಾಡ್ತದೆ? ವ್ಯಾಪಾರ ಮಾಡ್ತದಾ? ಏನು ಮಾಡ್ತದೆ? ಎಂಥ ವಹಿವಾಟು? ಹಣದ ವಹಿವಾಟನ್ನು ಮಾಡ್ತದೆ. ಬ್ಯಾಂಕು ಹಣದ ವಹಿವಾಟನ್ನು ಮಾಡುವಂಥ ಸಂಸ್ಥೆ. ಇದು ಬ್ಯಾಂಕಿನ ಮೊದಲ ಲಕ್ಷಣ. ಬ್ಯಾಂಕು ಒಂದು ಕಂಪನಿ ಆಗಿರ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ, ಒಂದು ಕಂಪನಿ, ಒಂದು ಸಂಸ್ಥೆ. ಕೆನರಾ ಬ್ಯಾಂಕ್ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ಅಲ್ವಾ? ಕೆಲವೊಮ್ಮೆ ಬ್ಯಾಂಕು
ಒಬ್ಬ ವ್ಯಕ್ತಿಯೂ ಆಗಿರ್ಬೋದು ಅಲ್ವಾ. ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಕೆಲವರು ದೊಡ್ಡ ಸಾಹುಕಾರರು ಇರ್ತಾರೆ. ಅವರೇನು ಮಾಡ್ತಾರೆ, ಯಾರಿಗೆ ಅಗತ್ಯ ಉಂಟು ಅವರಿಗೆ ಸಾಲವನ್ನು ಕೊಡ್ತಾರೆ. ಆಗ ಬ್ಯಾಂಕ್ ಅಂದರೆ ಒಬ್ಬ ವ್ಯಕ್ತಿ, ಸಾಹುಕಾರ. ಆದ್ದರಿಂದ ಬ್ಯಾಂಕಿನ ಎರಡನೇ ಲಕ್ಷಣ ಏನು, ಬ್ಯಾಂಕು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರಬಹುದು. ನಮ್ಮ ಹತ್ರ ಉಳಿತಾಯ ಇದ್ದ ಹಣವನ್ನು ನಾವು ಏನು ಮಾಡ್ತೇವೆ ಮಕ್ಕಳೇ, ಬ್ಯಾಂಕ್ನಲ್ಲಿ ಇಡ್ತೇವೆ, ಬ್ಯಾಂಕ್ನಲ್ಲಿ ಠೇವಣಿ ಇಡ್ತೇವೆ. ಆಗ ಬ್ಯಾಂಕಿನವರು ಏನು ಮಾಡ್ತಾರೆ, ನಮಗೆ ಬಡ್ಡಿಯನ್ನು ಕೊಡ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟ ರಶೀದಿ ಉಂಟು. ಬ್ಯಾಂಕಿನಲ್ಲಿ ಠೇವಣಿ ಇಟ್ಟ ರಶೀದಿ, ಯಾರ ಹತ್ರ ಜಾಸ್ತಿ ಹಣ ಉಂಟೋ ಅದನ್ನು ನಾವು ಏನು ಮಾಡ್ತೇವೆ, ಬ್ಯಾಂಕಿನಲ್ಲಿ ಇಡ್ತೇವೆ. ಹೀಗೆ ನಾವು ಬ್ಯಾಂಕುನ ಮೂರನೇ ಲಕ್ಷಣ, ಬ್ಯಾಂಕು ಠೇವಣಿಗಳನ್ನು ತಗೊಳ್ತದೆ. ಈಗ ನಿಮ್ಮ ತಂದೆ ತಾಯಿ ಕೆಲವರು ಅಗತ್ಯ ಬಿದ್ದಾಗ ಬ್ಯಾಂಕಿನಿಂದ ಏನು ತಂದರು, ರಿಕ್ಷಾ ತರಲಿಕ್ಕೆ ಏನು ತಂದರು, ನಿತೇಶನ ಅಂಗಡಿ ಮಾಡಲಿಕ್ಕೆ ಏನು ತಂದರು, ಸಾಲವನ್ನು ತಂದರು. ನೋಡಿ, ಬ್ಯಾಂಕಿನ ನಾಲ್ಕನೇ ಲಕ್ಷಣ ಸಾಲವನ್ನು ಕೊಡುವುದು. ಈ ಕಡೆಯಿಂದ ಠೇವಣಿಯನ್ನು ತಗೊಳ್ತದೆ, ಠೇವಣಿಗೆ ಪ್ರತಿಯಾಗಿ ಅವರಿಗೆ ಬಡ್ಡಿಯನ್ನು ಕೊಡ್ತದೆ, ಅದಕ್ಕಿಂತ ಹೆಚ್ಚು ಬಡ್ಡಿಯನ್ನು ವಸೂಲಿ ಮಾಡಿ ಸಾಲವನ್ನು ಕೊಡ್ತದೆ. ಹೀಗೆ ಬ್ಯಾಂಕು ಲಾಭವನ್ನು ಮಾಡ್ತದೆ. ಆದ್ದರಿಂದ ಬ್ಯಾಂಕಿನ ನಾಲ್ಕನೇ ಲಕ್ಷಣ, ಬ್ಯಾಂಕು ಅಗತ್ಯ ಬಿದ್ದವರಿಗೆ ಸಾಲವನ್ನು ಕೊಟ್ಟು ಬಡ್ಡಿಯನ್ನು ವಸೂಲಿ ಮಾಡ್ತದೆ. ಬ್ಯಾಂಕಿನ ಐದನೇ ಲಕ್ಷಣ, ನಾವು ಬ್ಯಾಂಕಿನಲ್ಲಿ ಹಣವನ್ನು ಹಿಂದಕ್ಕೆ ಪಡೆಯಬಹುದು. ನಮಗೆ ಅಗತ್ಯ ಬಿದ್ದಾಗ ಹಿಂದಕ್ಕೆ ಪಡೆಯಬಹುದು. ಯಾವಾಗ ಬೇಕೋ ಆಗ ನಾವು ಹಿಂದಕ್ಕೆ ಪಡೆಯಬಹುದು. ನಮ್ಮ ಹಣಕ್ಕೆ ಯಾರು ಭದ್ರತೆ ಕೊಡ್ತಾರೆ ಮಕ್ಕಳೇ, ಯಾರು ಭದ್ರತೆ ಕೊಡ್ತಾರೆ, ಬ್ಯಾಂಕಿನವರು ಭದ್ರತೆ ಕೊಡ್ತಾರೆ. ನಾವು ಬ್ಯಾಂಕನ್ನು ನಂಬ್ತೇವೆ. ನಾವು ಇಟ್ಟ ಹಣಕ್ಕೆ ಬ್ಯಾಂಕ್ ಜವಾಬ್ದಾರಿಯಾಗಿರ್ತದೆ. ನಮಗೆ ಯಾವಾಗ ಬೇಕೋ ಆಗ ನಾವು ಬ್ಯಾಂಕಿಂದ ಹಣವನ್ನು ಹಿಂದಕ್ಕೆ ಪಡೆಯಬಹುದು. ಹಾಗೆ ಬ್ಯಾಂಕಿನಲ್ಲಿ ಇಟ್ಟ ಹಣವನ್ನು ನಮಗೆ ಕೆಲವರಿಗೆ ಪಾವತಿ ಮಾಡಲಿಕ್ಕಿರ್ತದೆ. ಉದಾಹರಣೆಗೆ ನಮ್ಮ ಫೋನಿನ ಬಿಲ್ಲು, ನಮ್ಮ ಕರೆಂಟಿನ ಬಿಲ್ಲು, ನಮ್ಮ ಇನ್ಶೂರೆನ್ಸ್ನ ಬಿಲ್ಲು, ನಮ್ಮ ಟಿ ವಿಯ ರೀಚಾರ್ಜು. ನಾವು ಎಲ್ಲಿಂದಾದರೂ ಸಾಲ ತಂದರೆ ಅವರಿಗೆ ಸಾಲವನ್ನು ಮರುಪಾವತಿ ಪಾವತಿ ಮಾಡಬೇಕು. ಅದನ್ನು ನಾವೇ ಪಾವತಿ ಮಾಡಬೇಕಂತ ಇಲ್ಲ, ನಮ್ಮ ಬ್ಯಾಂಕಿನಿಂದ ನಾವು ಪಾವತಿ ಮಾಡ್ಬೋದು. ಆದ್ದರಿಂದ ಬ್ಯಾಂಕಿನ ಐದನೇ ಲಕ್ಷಣ ಹಣವನ್ನು ಪಾವತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಹಣವನ್ನು ಹಿಂದಕ್ಕೆ ಪಡೀಲಿಕ್ಕೆ ಸಹಾಯ ಮಾಡ್ತದೆ. ಆರನೇ ಲಕ್ಷಣ, ಬ್ಯಾಂಕು ಏಜೆಂಟರಂತೆ ಕೆಲಸ ಮಾಡ್ತದೆ. ನಾವು ಮಾಡುವ ಎಷ್ಟೋ ಕೆಲಸಗಳನ್ನು ಬ್ಯಾಂಕೇ ಮಾಡ್ತದೆ. ಉದಾಹರಣೆಗೆ ನಾವು ಬೇರೆಯವರಿಂದ ಸಾಲವನ್ನು ತಗೊಂಡು ಬಂದಿದ್ದೇವೆ. ಈಗ ಅವರಿಗೆ ಸಾಲವನ್ನು ವಾಪಸ್ ಕೊಡಬೇಕು. ಸಾಲವನ್ನು ವಾಪಸ್ ಕೊಡಬೇಕಾದ್ರೆ ನಾವು ಅವರಿಗೆ ಹಣವನ್ನು ಕೊಡಬೇಕಂತಿಲ್ಲ. ಹೀಗೆ ಒಂದು ಚೆಕ್ ಉಂಟಲ್ವಾ, ಬ್ಯಾಂಕಿನಿಂದ ಚೆಕ್ ಉಂಟಲ್ವಾ, ಈ ಚೆಕ್ಕಿನಲ್ಲಿ ಹಣವನ್ನು ಬರೆದು ನಾವು ಯಾರಿಗೆ ಸಾಲವನ್ನು ವಾಪಸ್ ಮಾಡಬೇಕೋ ಅವರಿಗೆ ನಾವು ಕೊಟ್ಟರೆ ಆಗ ಅವರು ನಮ್ಮ ಬ್ಯಾಂಕಿಗೆ ಹೋಗಿ ನಮ್ಮ ಬ್ಯಾಂಕಿನಿಂದ ಹಣವನ್ನು ತಗೊಳ್ತಾರೆ. ನಮ್ಮ ಬ್ಯಾಂಕು ಅವರಿಗೆ ಹಣವನ್ನು ಪಾವತಿ ಮಾಡ್ತದೆ. ನಮ್ಮ ಬದಲಾಗಿ ನಮ್ಮ ಬ್ಯಾಂಕೇ ಅವರಿಗೆ ಹಣವನ್ನು ಪಾವತಿ ಮಾಡ್ತದೆ. ನಮ್ಮ ಮೊಬೈಲಿಗೆ ರೀಚಾರ್ಜ್ ಮಾಡಬೇಕು ಅಥವಾ ನಮ್ಮ ಕೇಬಲ್ ಟಿ ವಿಗೆ ರೀಚಾರ್ಜ್ ಮಾಡಬೇಕು, ಟಿ ವಿ ಕನೆಕ್ಷನ್ಗೆ ಅದಕ್ಕೆ ನಾವು ರೀಚಾರ್ಜ್ ಮಾಡಬೇಕು, ಅಥವಾ ನಮ್ಮ ಟ್ಯಾಕ್ಸನ್ನು ಕಟ್ಟಬೇಕು. ನಾವೇನು ಮಾಡ್ತೇವೆ ಮಕ್ಕಳೇ, ಬ್ಯಾಂಕಿಗೆ ಹೋಗಿ ನಾವು ಹಣವನ್ನು ಕೊಂಡೋಗಿ ಕೊಡುವುದಿಲ್ಲ. ಅದರ ಬದಲಿಗೆ ನಾವು ಬ್ಯಾಂಕಿಗೆ ಸೂಚನೆಯನ್ನು ಕೊಟ್ಟರೆ ಬ್ಯಾಂಕಿನವರೇ ಅವರಿಗೆ ಪಾವತಿ ಮಾಡ್ತಾರೆ. ಆದ್ದರಿಂದ ಬ್ಯಾಂಕು ಒಂದು ಏಜೆಂಟನಂತೆ ಕೆಲಸ ಮಾಡ್ತದೆ. ಅಂದರೆ ನಾವು ಮಾಡುವ ಎಷ್ಟೋ ಕೆಲಸಗಳನ್ನು ನಮ್ಮ ಬದಲಿಗೆ ಬ್ಯಾಂಕಿನವರೇ ಮಾಡ್ತಾರೆ, ನಮ್ಮ ಪರವಾಗಿ ಮಾಡ್ತಾರೆ. ಆದ್ದರಿಂದ ಬ್ಯಾಂಕಿನ ಆರನೇ ಲಕ್ಷಣ ಏಜೆಂಟ್ನಂತೆ ಕೆಲಸ ಮಾಡುವುದು. ನಮಗೆ ಉಪಯುಕ್ತ ಸೇವೆಗಳನ್ನು ಬ್ಯಾಂಕು ನೀಡ್ತದೆ. ಬ್ಯಾಂಕಿನ ಏಳನೇ ಲಕ್ಷಣ ಲಾಭ ಮಾಡುವುದು. ಆಗ ಹೇಳಿದಲ್ಲ ಮಕ್ಕಳೇ, ಬ್ಯಾಂಕು ಹೇಗೆ ಲಾಭ ಮಾಡ್ತದೆ, ಯಾರು ಹೇಳ್ತೀರಿ? ಹೇಗೆ? ಬ್ಯಾಂಕು ಸಾಲ ಕೊಟ್ಟು ಅವರಿಂದ ಬಡ್ಡಿಯನ್ನು ವಸೂಲಿ ಮಾಡ್ತದೆ. ಬಡ್ಡಿಯನ್ನು ವಸೂಲು ಮಾಡುವಾಗ ಎಷ್ಟು ಬಡ್ಡಿಯನ್ನು ವಸೂಲು ಮಾಡ್ತದೆ? ಠೇವಣಿ ಇಟ್ಟ ಜನರಿಗೆ ಕೊಡುವ ಬಡ್ಡಿಗಿಂತ ಹೆಚ್ಚು ಬಡ್ಡಿಯನ್ನು ವಸೂಲು ಮಾಡ್ತದೆ. ಹೀಗೆ ಬ್ಯಾಂಕು ಲಾಭವನ್ನು ಮಾಡಿಕೊಳ್ತದೆ. ಬ್ಯಾಂಕು
ಸೇವೆಯನ್ನು ಸಹ ಕೊಡ್ತದೆ, ಸೇವಾ ಭಾವನೆಯಿಂದ ಕೆಲಸ ಮಾಡ್ತದೆ. ಮಕ್ಕಳೇ, ನಮಗೆ ಸರ್ಕಾರದಿಂದ ಬರುವ ಎಷ್ಟೋ ಸಹಾಯಧನ, ನಮಗೆ ಬರುವ ವಿದ್ಯಾರ್ಥಿ ವೇತನ ನೋಡಿ ಮಕ್ಕಳೇ, ನಿಮಗೆ ವಿದ್ಯಾರ್ಥಿ ವೇತನ ಎಲ್ಲಿ ಬರ್ತದೆ? ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತದಲ್ವ ಮಕ್ಕಳೇ? ಅದನ್ನು ಬ್ಯಾಂಕ್ ನಮಗೆ ತಲುಪಿಸ್ತದೆ ನೋಡಿ, ಅದೊಂದು ಸೇವೆ. ಹೀಗೆ ಬ್ಯಾಂಕು ಹಲವಾರು ಸೇವೆಯ ಕೆಲಸಗಳನ್ನು ಸಹ ಮಾಡ್ತದೆ. ಇದೇ ರೀತಿ ಬ್ಯಾಂಕು ನಿರಂತರವಾಗಿ ಕೆಲವು ವಿಸ್ತರಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತದೆ. ನಿರಂತರವಾಗಿ ವಿಸ್ತರಿಸುತ್ತಾ ಹೋಗುವಂಥ ಕಾರ್ಯಗಳು ಯಾವುದದು? ನಿರಂತರವಾಗಿ ವಿಸ್ತರಿಸುತ್ತಾ ಹೋಗುವಂಥ ಕಾರ್ಯಗಳು ನಮಗೆ ಬೇಕಾದ, ಗ್ರಾಹಕರಿಗೆ ಜನರಿಗೆ ಬೇಕಾದ ಉಪಯೋಗವಾಗುವಂಥ ಎಷ್ಟೋ ಕೆಲಸಗಳನ್ನು ಬ್ಯಾಂಕು ಮಾಡ್ತದೆ. ಯಾವುದದು? ಉದಾಹರಣೆಗೆ ನಮಗೆ ಇನ್ಶೂರೆನ್ಸನ್ನು ಮಾಡಿಸುವಂಥದ್ದು ನೋಡಿ. ಇತ್ತೀಚೆಗೆ ಬ್ಯಾಂಕಿನಲ್ಲಿ ಚಿನ್ನ ಸಹ ಮಾರ್ತಾರೆ, ಚಿನ್ನದ ನಾಣ್ಯಗಳನ್ನು ಮಾರ್ತಾರೆ. ನಮಗೆ ಮೊನ್ನೆ ಈಗ ಈ ವರ್ಷದಲ್ಲಿ ನಮಗೆ ಕೊರೋನಾ ಬಂದಿತ್ತು. ಸೊ ಕೊರೋನಾ ಯಾರಿಗೆ ಕಾಯಿಲೆ ಬಂದಾಗ ತುಂಬ ಖರ್ಚು ಬರ್ತದೆ, ಅದಕ್ಕೆ ಬೇಕಾದರೆ ನಾವು ಇನ್ಶೂರೆನ್ಸನ್ನು ಬ್ಯಾಂಕಿನಲ್ಲಿ ಮಾಡ್ಬೋದಿತ್ತು. ಹೀಗೆ ಬ್ಯಾಂಕಿನವರು ತುಂಬ ವಿಸ್ತರಣೆ ಮಾಡುವಂತಹ ನಿರಂತರವಾಗಿ ಅಂದರೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಪ್ರಧಾನಮಂತ್ರಿಯವರ ವಿಮೆ ಕಾರ್ಯಕ್ರಮ ನಮಗೆ ಬ್ಯಾಂಕಿನಲ್ಲಿ ಸಿಗ್ತದೆ. ಪ್ರಧಾನಮಂತ್ರಿಯ ಜೀವನ್ ಜ್ಯೋತಿ ವಿಮಾ ಯೋಜನೆ ನಾವು ವರ್ಷಕ್ಕೆ 330 ರೂಪಾಯಿ ಬ್ಯಾಂಕಿನಲ್ಲಿ ಕಟ್ಟಿದರೆ ನಮಗೆ 2 ಲಕ್ಷ ರೂಪಾಯಿಯ ಇನ್ಶೂರೆನ್ಸ್ ಸಿಗ್ತದೆ. ಹಾಗೆ ನಾವು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಂತ ಉಂಟು, ಅದನ್ನು ಸಹ ನಾವು ಬ್ಯಾಂಕಿನಲ್ಲೇ ಮಾಡ್ಬೋದು. ವರ್ಷಕ್ಕೆ 12 ರೂಪಾಯಿ ಕಟ್ಟಿದರೆ ಅಕಸ್ಮಾತ್ ಅಪಘಾತದಲ್ಲಿ ಸಾವಾದರೆ ಅವರ ಕುಟುಂಬದವರಿಗೆ 2 ಲಕ್ಷ ರೂಪಾಯಿಯ ವಿಮೆ ಸಿಗ್ತದೆ. ಈ ಸೌಲಭ್ಯವನ್ನು ಯಾರು ಕೊಡ್ತಾರೆ ಮಕ್ಕಳೇ? ಬ್ಯಾಂಕಿನವರು ಕೊಡ್ತಾರೆ. ಹೀಗೆ ಬ್ಯಾಂಕಿನವರು ನಿರಂತರವಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು, ಸೇವೆಗಳನ್ನು ನಮಗೆ ಕೊಡ್ತಾ ಇರ್ತಾರೆ. ಯಾರ ನಡುವೆ ಸಂಬಂಧವನ್ನು ಬ್ಯಾಂಕು ಕಲ್ಪಿಸ್ತದೆ? ಹಣವನ್ನು ಠೇವಣಿ ಇಟ್ಟವರು ಮತ್ತು ಹಣವನ್ನು ಸಾಲವಾಗಿ ಪಡೆದವರು, ಅವರ ಮಧ್ಯೆ ಬ್ಯಾಂಕು ಒಂದು ಸಂಬಂಧವನ್ನು ಕಲ್ಪಿಸುವ ಕೊಂಡಿಯಂತೆ ಕೆಲಸ ಮಾಡ್ತದೆ. ಬ್ಯಾಂಕು ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡ್ತದೆ. ಬ್ಯಾಂಕಿಗೆ ಒಂದು ಗುರುತು ಇರ್ತದೆ ಮಕ್ಕಳೇ. ಎಲ್ಲ ಬ್ಯಾಂಕಿಗೆ ಒಂದು ಗುರುತು ಇರ್ತದೆ, ಅದರದೇ ಆದ ಒಂದು ಚಿಹ್ನೆ ಇರ್ತದೆ. ನಮ್ಮ ದೇಶದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ, ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚಿಹ್ನೆ. ಹಾಗೆ ಕೆನರಾ ಬ್ಯಾಂಕು, ಹಾಗೆ ಬ್ಯಾಂಕ್ ಆಫ್ ಬರೋಡಾ, ಇವುಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಚಿಹ್ನೆ ಇರ್ತದೆ. ಹಾಗಾದರೆ ಮಕ್ಕಳೇ, ಬ್ಯಾಂಕಿನ ಕಾರ್ಯಗಳು ಏನು? ಬ್ಯಾಂಕ್ ಏನೆಲ್ಲ ಕೆಲಸಗಳನ್ನು ಮಾಡ್ತದೆ, ಏನೆಲ್ಲ ಕಾರ್ಯಗಳನ್ನು ಮಾಡ್ತದೆ ಹೇಳಿ ಮಕ್ಕಳೇ? ಏನು ಮಾಡ್ತದೆ? ನಮಗೆ ಸಾಲವನ್ನು ಕೊಡ್ತದೆ. ಮತ್ತೆ ಲತಾ ಏನು ಮಾಡ್ತದೆ? ಯಾರ ಹತ್ರ ಹಣ ಉಂಟೋ ಅವರು ಬ್ಯಾಂಕ್ನಲ್ಲಿ ಠೇವಣಿಯನ್ನು ಇಡ್ತಾರೆ ನೋಡಿ. ಠೇವಣಿಯನ್ನು ಇಡ್ಬೋದು, ಸಾಲವನ್ನು ಕೊಡ್ತದೆ. ಆಮೇಲೆ ಮತ್ತೆ ನಮಗೆ ಹಣ ಬೇಕಾದರೆ ನಾವು ದೂರದಲ್ಲಿದ್ದ ವ್ಯಕ್ತಿಗೆ ಬ್ಯಾಂಕಿನಿಂದ ಇನ್ನೊಬ್ಬರಿಗೆ ಕಳಿಸ್ಲಿಕ್ಕಾಗ್ತದೆ. ಹಣದ ವರ್ಗಾವಣೆ ಮಾಡಲಿಕ್ಕೆ ಬ್ಯಾಂಕ್ ಸಹಾಯ ಮಾಡ್ತದೆ. ಆಮೇಲೆ ನಾವು ಬ್ಯಾಂಕಿಗೆ ಚೆಕ್ಗಳನ್ನು ಕೊಟ್ಟರೆ ಅಥವಾ ಬ್ಯಾಂಕಿಗೆ ಹುಂಡಿಗಳನ್ನು ಕೊಟ್ಟರೆ, ಹುಂಡಿಗಳು ಡ್ರಾಫ್ಟ್ ಅಂತ ಹೇಳ್ತೇವೆ, ನಮ್ಮ ಹೆಸರಿಗೆ ನಮಗೆ ಬಂದ ಡ್ರಾಫ್ಟ್ಗಳನ್ನು ಬ್ಯಾಂಕಿಗೆ ಕೊಟ್ಟರೆ, ಚೆಕ್ಗಳನ್ನು ಬ್ಯಾಂಕಿಗೆ ಕೊಟ್ಟರೆ ಅದು ಹಣವನ್ನು ವಸೂಲಿ ಮಾಡ್ತದೆ. ನಮ್ಮ ಮನೆಯಲ್ಲಿ ತುಂಬ ಚಿನ್ನ ಇದ್ದರೆ ಕಳ್ಳರ ಭಯ ಇರ್ತದೆ. ನಾವಾಗ ಬ್ಯಾಂಕಿನಲ್ಲಿ ಕಪಾಟುಗಳನ್ನು, ಭದ್ರತಾ ಕಪಾಟುಗಳನ್ನು ನೋಡಿ, ಇದು ಭದ್ರತಾ ಕಪಾಟಿನ ಚಿತ್ರ. ಮನೆಯಲ್ಲಿ ಚಿನ್ನವನ್ನಿಟ್ಟರೆ ಏನಾಗ್ತದೆ? ಕಳ್ಳರು ಬಂದು ಅದನ್ನು ಕದೀತಾರೆ. ಅದನ್ನು ನಾವು ಬ್ಯಾಂಕಿನಲ್ಲಿ ಭದ್ರವಾಗಿ ಇಟ್ಕೊಳ್ಬೋದು. ಇದು ಬ್ಯಾಂಕಿನ ಕಾರ್ಯ. ನಮ್ಮ ಹತ್ರ ಭಾರತದ ರೂಪಾಯಿ ಇದ್ದರೆ ನಮಗೆ ಬೇರೆ ದೇಶದ ಹಣ ಬೇಕಾದರೆ ಅದು ಪರಿವರ್ತನೆ ಮಾಡಿ ಕೊಡ್ತದೆ. ನಮಗೆ ಅಮೆರಿಕದ ಹಣ ಬೇಕಾದರೆ ನಾವು ಭಾರತದ ರೂಪಾಯಿಯನ್ನು ಕೊಟ್ಟು ಅಮೆರಿಕದ ಡಾಲರನ್ನು ಪಡ್ಕೊಳ್ಬೋದು. ವಿದೇಶಿ ವಿನಿಮಯವನ್ನು ಮಾಡಿಕೊಡ್ತದೆ. ಬ್ಯಾಂಕು ಬೆಲೆ ಬಾಳುವ ವಸ್ತುಗಳನ್ನು ತನ್ನಲ್ಲಿ ಇಟ್ಟುಕೊಳ್ತದೆ. ಸಾಲ ಪತ್ರಗಳನ್ನು ಕೊಡ್ತದೆ. ಏನು ಮಕ್ಕಳೇ ಸಾಲ ಪತ್ರ ಅಂದರೆ?
ಈಗ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ, ದೊಡ್ಡ ದೊಡ್ಡ ಕಂಪನಿ, ದೊಡ್ಡ ದೊಡ್ಡ ಕಾರ್ಖಾನೆ ಕಟ್ಟಲಿಕ್ಕೆ ತುಂಬ ಹಣ ಬೇಕಾಗ್ತದೆ. ಅವ್ರೇನು ಮಾಡ್ತಾರೆ, ಕಂಪನಿಯವರು ಸಾರ್ವಜನಿಕರಿಂದ ಹಣವನ್ನು ಒಟ್ಟು ಮಾಡ್ತಾರೆ, ಸಾಲವಾಗಿ ಪಡ್ಕೊಳ್ತಾರೆ. ಸಾರ್ವಜನಿಕರಿಂದ ಪಡೆದ ಸಾಲಕ್ಕೆ ಒಂದು ದಾಖಲೆ ಕೊಡಬೇಕಲ್ವ ಮಕ್ಕಳೇ. ಆಗ ಬ್ಯಾಂಕ್ ಏನು ಮಾಡ್ತದೆ, ಒಂದು ರಶೀದಿಯನ್ನು, ಯಾರು ಹಣವನ್ನು ಸಾಲವಾಗಿ ಕೊಟ್ಟಿದ್ದಾರ ಕಂಪನಿಗೆ, ಅವರಿಗೆ ಬ್ಯಾಂಕು ಆ ರಶೀದಿಯನ್ನು ಕೊಡ್ತದೆ. ಇದಕ್ಕೆ ನಾವು ಸಾಲ ಪತ್ರ ಅಂತ ಹೇಳ್ತೇವೆ. ಜವಾಬ್ದಾರಿ ಪತ್ರಗಳನ್ನು ಕೊಡ್ತದೆ. ಜವಾಬ್ದಾರಿ ಪತ್ರ ಅಂದರೆ ಏನು ಮಕ್ಕಳೇ, ಈಗ ದೊಡ್ಡ ದೊಡ್ಡ ವ್ಯವಹಾರ ಮಾಡುವಾಗ ಅಲ್ಲಿ ಕೆಲವರು ಸಹಿಯನ್ನು ಹಾಕ್ತಾರೆ. ಆ ಸಹಿ ಅವ್ರದ್ದು ಹೌದೋ ಅಲ್ವೋ, ಕೆಲವೊಮ್ಮೆ ನಕಲಿ ಸಹಿ ಮಾಡಿರ್ಬೋದು, ಅದು ನಿಜವಾದ ಸಹಿಯೋ ಡೂಪ್ಲಿಕೇಟ್ ಸಹಿಯೋ ಎಂದು ಪರಿಶೀಲನೆ ಮಾಡಿ ಆ ಸಹಿಯ ಜವಾಬ್ದಾರಿಯನ್ನು ಬ್ಯಾಂಕಿನವರು ಒಂದು ಪತ್ರದ ಮೂಲಕ ಕೊಡ್ತಾರೆ. ಇದು ಅಸಲಿ ಸಹಿ, ಇಂಥವರ ನಿಜವಾದ ಸಹಿ ಅಂತ ಬ್ಯಾಂಕಿನಲ್ಲಿರುವಂಥ ದಾಖಲೆಯನ್ನು ನೋಡಿ ಸಹಿಗೆ ಜವಾಬ್ದಾರಿ ಪತ್ರವನ್ನು ಕೊಡ್ತಾರೆ. ಆಮೇಲೆ ಸರಕಾರದ ಹಣಕಾಸಿನ ವ್ಯವಹಾರವನ್ನು ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ಬ್ಯಾಂಕುಗಳಿಗೆ ಕೇಂದ್ರವಾದ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕ್. ಇದು ಭಾರತೀಯ ರಿಸರ್ವ್ ಬ್ಯಾಂಕಿನ ಲೋಗೋ. ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡ್ತದೆ, ಸರಕಾರದ ಹಣದ ವ್ಯವಹಾರವನ್ನು ನೋಡಿಕೊಳ್ತದೆ. ಈಗ ಬ್ಯಾಂಕರ್ನಿಗೂ ಗ್ರಾಹಕರಿಗೂ ಇರುವಂಥ ಸಂಬಂಧದ ಬಗ್ಗೆ ನಾವು ನೋಡುವ. ಬ್ಯಾಂಕರಿಗೂ ಗ್ರಾಹಕರಿಗೂ, ಬ್ಯಾಂಕಿಗೂ ಗ್ರಾಹಕರಿಗೂ ಇರುವಂಥ ಸಂಬಂಧ ಒಂದು ಸಾಮಾನ್ಯ ಸಂಬಂಧ ಅಂತ ಹೇಳ್ಬೋದು, ಸಾಮಾನ್ಯ ಸಂಬಂಧ. ಇನ್ನೊಂದು ವಿಶೇಷ ಸಂಬಂಧ. ಸಾಮಾನ್ಯ ಸಂಬಂಧ ಮತ್ತು ವಿಶೇಷ ಸಂಬಂಧ. ಸಾಮಾನ್ಯ ಸಂಬಂಧ ಯಾವುದು? ಒಂದು ಪ್ರಾಥಮಿಕ ಸಂಬಂಧ. ಪ್ರಾಥಮಿಕ ಸಂಬಂಧ. ಪ್ರಾಥಮಿಕ ಸಂಬಂಧ ಅಂದರೆ ಏನು ಮಕ್ಕಳೇ? ಪ್ರಾಥಮಿಕ ಸಂಬಂಧ ಅಂದರೆ ಸಾಲಿಗನಿಗೂ ಸಾಲಗಾರನಿಗೂ ಇರುವ ಸಂಬಂಧ. ಅಂದರೆ ಸಾಲಿಗ ಯಾರು? ಬ್ಯಾಂಕು. ಸಾಲಗಾರ ನಾವು, ನಮಗೂ ಬ್ಯಾಂಕ್ ಇರುವ ಸಂಬಂಧ. ಎರಡನೇ ಸಂಬಂಧ ಸಹಾಯಕ ಮತ್ತು ಉಪಕಾರ ಸಂಬಂಧ. ಸಹಾಯಕ ಉಪಕಾರ ಸಂಬಂಧ. ಸಹಾಯಕ ಅಂದರೆ ಯಾರು? ಬ್ಯಾಂಕ್ ನಮಗೆ ಸಹಾಯ ಮಾಡ್ತದೆ. ಉಪಕಾರ ಅಂದರೆ ಪ್ರಯೋಜನ ಪಡೆಯೋರು, ನಾವು ಬ್ಯಾಂಕಿನಿಂದ ಪ್ರಯೋಜನ ಪಡೆಯುತ್ತೇವೆ. ಸೊ ಇದು ಬ್ಯಾಂಕ್ ಸಹಾಯಕ, ಇದು ಉಪಕಾರ ಸಂಬಂಧ. ಆಮೇಲೆ ಕಾರಬಾರಿ ಮತ್ತು ಮುಖ್ಯಸ್ಥನ ಸಂಬಂಧ. ಕಾರಬಾರಿ ಮತ್ತು ಮುಖ್ಯಸ್ಥನ ಸಂಬಂಧ. ಕಾರಬಾರಿ ಅಂದರೆ ಯಾರು? ಕಾರಬಾರಿ ಅಂದರೆ ಏಜೆಂಟ್, ಅಂದರೆ ಬ್ಯಾಂಕು. ಮುಖ್ಯಸ್ಥ ಅಂದರೆ ಯಾರು? ನಮ್ಮ ಹಣಕ್ಕೆ ಮುಖ್ಯಸ್ಥರು ಯಾರು? ನಾವಲ್ವ ಮಕ್ಕಳೇ. ಹಾಗೆ ಕಾರಬಾರಿ ಮತ್ತು ಮುಖ್ಯಸ್ಥನ ಸಂಬಂಧ. ಇನ್ನೊಂದು ವಿಶೇಷ ಸಂಬಂಧ. ವಿಶೇಷ ಸಂಬಂಧ ಅಂದ್ರೇನು? ಚೆಕ್ಕುಗಳ ಮನ್ನಣೆ. ನಾವು ಬ್ಯಾಂಕುಗಳಿಗೆ ಚೆಕ್ಕುಗಳನ್ನು ಕೊಟ್ಟರೆ ಅದು ಬ್ಯಾಂಕು ಆ ಚೆಕ್ಕನ್ನು ತಂದು ಕೊಟ್ಟವರಿಗೆ ಹಣವನ್ನು ಕೊಡ್ತದೆ. ಇನ್ನೊಂದು ಗೋಪ್ಯತೆ. ನೋಡಿ, ನಮ್ಮ ನಾವು ಬ್ಯಾಂಕಿನಲ್ಲಿ ಎಷ್ಟು ಸಾಲವನ್ನು ಮಾಡಿದ್ದೇವೆ, ಎಷ್ಟು ಬ್ಯಾಂಕಿನಲ್ಲಿ ಹಣವನ್ನು ಇಟ್ಟಿದ್ದೇವೆ, ಅದನ್ನು ಬ್ಯಾಂಕಿನವರು ಬೇರೆ ಯಾರಿಗೂ ಹೇಳುವುದಿಲ್ಲ. ಇದು ಗೋಪ್ಯತೆ. ಹಾಗಾದರೆ ಮಕ್ಕಳೇ, ಇವತ್ತು ನಾವು ಏನೇನು ಕಲ್ತ್ಕೊಂಡೆವು? ಬ್ಯಾಂಕಿನ ಅರ್ಥ, ನಮ್ಮ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಬ್ಯಾಂಕಿನ ಪಾತ್ರ, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿಗೂ ಮತ್ತು ಗ್ರಾಹಕರಿಗಿರುವಂಥ ಸಂಬಂಧದ ಬಗ್ಗೆ ಕಲ್ತುಕೊಂಡೆವು. ಈಗ ನಾನೊಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಬ್ಯಾಂಕ್ ಎಂದರೇನು ಮಕ್ಕಳೇ? ಬ್ಯಾಂಕ್ ಎಂದರೇನು? ಹಣಕಾಸಿನ ವ್ಯವಹಾರ ಮಾಡುವ, ಅಂದರೆ ತಮ್ಮಲ್ಲಿ ಇಡುಗಂಟಾಗಿ ಇಟ್ಟುಕೊಂಡಿರುವ ಹಣವನ್ನು ಸಾಲವಾಗಿ ಕೊಡುವಂಥ ಸಂಸ್ಥೆಗೆ ನಾವು ಬ್ಯಾಂಕ್ ಅಂತ ಹೇಳ್ತೇವೆ. ಮಕ್ಕಳೇ, ಬ್ಯಾಂಕಿಂಗ್ ಅಂದರೇನು? ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿನಲ್ಲಿರುವ
ಸೇವೆಯನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಬ್ಯಾಂಕಿಂಗ್ ಅಂತ ಹೇಳ್ತೇವೆ. ಬ್ಯಾಂಕ್ ಯಾರ ನಡುವಿನ ಸಂಬಂಧದ ಕೊಂಡಿಯಾಗಿದೆ ಮಕ್ಕಳೇ? ಬ್ಯಾಂಕು ಠೇವಣಿ ಇಡುವವರು ಮತ್ತು ಸಾಲವಾಗಿ ತಗೊಳ್ಳುವವರ ನಡುವಿನ ಸಂಬಂಧದ ಕೊಂಡಿಯಾಗಿದೆ. ಬ್ಯಾಂಕು ಎಂತಹ ವ್ಯವಹಾರವನ್ನು ನಡೆಸ್ತದೆ ಮಕ್ಕಳೇ? ಬ್ಯಾಂಕು ಹಣಕಾಸಿನ ವ್ಯವಹಾರವನ್ನು ಮಾಡ್ತದೆ. ಹಾಗಾದರೆ ಮಕ್ಕಳೇ, ಇವತ್ತು ನೀವು ಮನೆಗೆ ಹೋಗಿ ಒಂದು ಚಿಕ್ಕ ಮನೆ ಕೆಲಸವನ್ನು ಮಾಡಬೇಕು. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ಅಥವಾ ನೀವು ಬೇರೆ ಯಾವುದಾದ್ರೂ ಊರಿಗೆ ಹೋದಾಗ ಬ್ಯಾಂಕಿನ ಬೋರ್ಡ್ ನೋಡಿದ್ದೀರಲ್ವ ಮಕ್ಕಳೇ? ಆ ಬ್ಯಾಂಕಿನ ಹೆಸರಿನ ಒಂದು ಪಟ್ಟಿಯನ್ನು ನೀವು ತಯಾರಿಸಬೇಕು. ಏನು? ಎಲ್ಲ ಬ್ಯಾಂಕುಗಳ ಹೆಸರಿನ ಒಂದು ಪಟ್ಟಿಯನ್ನು ನೀವು ತಯಾರಿಸಬೇಕು. ಇನ್ನೊಂದು ಕೆಲಸ ಉಂಟು ಮಕ್ಕಳೇ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಸದಸ್ಯರು, ಅವರು ಯಾರೆಲ್ಲ ಬ್ಯಾಂಕಿನಲ್ಲಿ ಖಾತೆಗಳನ್ನು ತೆರೆದಿದ್ದಾರೆ, ಅಕೌಂಟ್ ಮಾಡಿದ್ದಾರೆ, ಆ ಬ್ಯಾಂಕಿನ ಹೆಸರು, ಆ ಬ್ಯಾಂಕ್ ಅಕೌಂಟಿನ ಸಂಖ್ಯೆ, ಆ ಬ್ಯಾಂಕಿನ ಶಾಖೆಯ ವಿಳಾಸವಾದ ಒಂದು ಪಟ್ಟಿಯನ್ನು ತಯಾರಿಸಬೇಕು. ಧನ್ಯವಾದಗಳು.